ಆಷಾಢ ಮಾಸದ ಕೊನೆಯ ಶುಕ್ರವಾರ ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿಯ ಒಳನಾಡ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ರಥೋತ್ಸವ ಬಹಳ ವೈಭವದಿಂದ ಸಾವಿರಾರು ಮಂದಿ ಭಕ್ತರ ಸಮ್ಮುಖದಲ್ಲಿ ಜರುಗಿತು. ಸುದರ್ಶನ ಶರ್ಮಾ, ಸ್ಕಂದ ಶರ್ಮಾ ನೇತೃತ್ವದಲ್ಲಿ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನೆರವೇರಿದವು. ದಂಡಿಗನಹಳ್ಳಿ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿ ಸೇರಿದಂತೆ ಹೊಳೆನರಸೀಪುರ ತಾಲೂಕಿನಿಂದಲೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡು ಪುನೀತರಾದರು. ಮನುಷ್ಯರಿಗೆ ಕನ್ಯನ್ನ ದೇವಿ ಹತ್ರ ಹೇಳ್ಕೋಬೇಕು ಹೊರತು ಕೈನಾಡ ನನಗೆ ಕಷ್ಟ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ, ಇಲ್ಲ ಶಾಸ್ತ್ರವಾದ್ರು ನಮ್ಗೇನು ಮಾಡೋಕ್ಕಾಗಲ್ಲ. ದೇವಿ ಹತ್ರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ. ಎಲ್ಲರೂ ಕೂಡ ಈ ಮಂತ್ರವನ್ನ ಹೇಳುವುದು, ಎಲ್ಲರೂ ಹೇಳಿ ಓಂ. ಎಲ್ಲ ಪ್ರಸಾದ ಮೂಲ ಮಂತ್ರದಲ್ಲಿ ಹೇಳ್ತಾ ಇದ್ದೀರಾ. ಹೋಗ್ತೀವಿ, ಹೊರನಾಡು ಹೋಗ್ತೀವಿ, ದೇವರು ಒಂದೇ, ದೇವರು ಒಂದೇ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಪುಣ್ಯಕ್ಷೇತ್ರಗಳಲ್ಲಿ ಹೋಗುವಂತ ಸ್ಮರಣೆ ನಮ್ಮ ತಾಲೂಕಿನಲ್ಲಿ ಸಿಕ್ಕಿದೆ. ಶಿವೇ ಶರಣ್ಯೇ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೇ. बोलो श्री आदिशक्ति अन्नपूर्णेश्वरी माता की ದತ್ತಂಶ ಈಗ ದೇವಿಗೆ ಬಂದು ಯೋಚನೆ ಬಂದು ಹಣವನ್ನು ಕೊಟ್ಟರೆ ಹಣವನ್ನು ವಾಪಸ್ ಕೇಳ್ತೀರ ಈಗಿಲ್ಲ ಅಲ್ವಾ? ಅದಕ್ಕೆ ಮೃತಂಶ ಅವೆಲ್ಲೂ ಕೂಡ ಅವರಿಗೆ ಮಾನವರಿಗೆ ಮೋಕ್ಷಕ್ಕೆ ದಾರಿ ಆಗ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ನಾವು ಅಹಂಕಾರ, ದ್ವೇಷ, ಅಹಂಭಾವನೆ, ಅಸೂಯೆ ಎಲ್ಲ ರೀತಿಯಾಗಿರ್ತಕ್ಕಂಥ ಐಷತ್ ವರ್ಗಗಳನ್ನು ಕೊಟ್ಟು ಆ ಮಹಾಲಕ್ಷ್ಮಿಯವರು ಎಲ್ಲ ಪ್ರಾರ್ಥನೆ ಮಾಡಿಕೊಳ್ಳಿ. ಸ್ವಾಮಿಯ ಬಗ್ಗೆ ಅನಂತ ಕೃತಜ್ಞತೆಗಳು, ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಇನ್ನೂ ಹೆಚ್ಚಿನ ಸಂಖ್ಯೆ
ಮೇಲೆ ನ್ಯಾಯಾಂಗ ಕೇಂದ್ರ ಸನ್ಮಾರ್ಗವನ್ನು